ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಕಪಿಲನು ಆಸುರಿಗೆ ತತ್ವ ವಿಚಾರಗಳನ್ನು ತಿಳಿಸಿದುದು ಎಂಬ 328ನೆಯ ಅಧ್ಯಾಯಕ್ಕೆ ಸ್ವಾಗತ. ವತ್ಸ, ಆಸುರಿ, ತತ್ವಗಳು ಎಷ್ಟೆಂದು ನೀನು ಕೇಳಿದೆಯಲ್ಲವೇ? ಅನುಪೂರ್ವಿಯಿಂದ ನಾನು ಹಿಂದೆ ಹೇಳಿದುದೇ ತತ್ವಗಳು. ಹೀಗೆ ಆಚಾರ್ಯರು ತಿಳಿಸುವರು. ಅದೇ ಕ್ರಮದಿಂದ ತತ್ವಗಳನ್ನು ತಿಳಿದು ಅವು ತನಗಿಂತಲೂ ಬೇರೆ ಎಂಬ ನಿಶ್ಚಯ ಜ್ಞಾನವುಳ್ಳವನು ಸರ್ವ ಸಂಘದಿಂದ ಮುಕ್ತನಾಗಿ ತಿರುಗಿ ಪಾಪದಲ್ಲಿ ಸೇರುವುದಿಲ್ಲ. ಇನ್ನು ತತ್ವಗಳಲ್ಲಿ ಆದಿಯಲ್ಲಿಯೂ ಮಧ್ಯದಲ್ಲಿಯೂ ಉಂಟಾದವುಗಳನ್ನು ಕುರಿತು ನಿನಗೆ ತಿಳಿಸುವೆನು. ಬುದ್ಧಿಯಿಂದ ಆರಂಭಿಸಿ ಸ್ಥೂಲಭೂತಗಳೇ ಅಂತವಾಗಿ ಉಳ್ಳ 23 ತತ್ವಗಳು ತಿಳಿಯಬೇಕಾದುವೆ ಎಂದು ಆಚಾರ್ಯರು ಹೇಳುವರು. ಆದುದರಿಂದ ಅದನ್ನೇ ನಾನು ತಿಳಿಸಿದೆನು. ತತ್ವವೆಂಬುದು ಆ ಪ್ರಧಾನವೇ. ದೇವದತ್ತನು, ಬ್ರಾಹ್ಮಣನು, ಕ್ಷತ್ರಿಯನು, ವೈಶ್ಯನು, ಶೂದ್ರನು, ಚಂಡಾಲನು, ಪುಲ್ಕಸನು ಮುಂತಾಗಿ ಯಾವ ವ್ಯಕ್ತಿ ಭೇದ ಉಂಟಾದರೂ ಅದರಲ್ಲಿ ಬುದ್ಧಿಯಿಂದ ಆರಂಭಿಸಿ ಸ್ಥೂಲ ಭೂತಗಳವರೆಗಿನ ಎಲ್ಲ ತತ್ವಗಳು ಬೇರೆಯಾಗಿ ತಿಳಿಯಲ್ಪಡತಕ್ಕವುಗಳು, ಮನನ ಮಾಡತಕ್ಕವುಗಳು, ಧ್ಯಾನಿಸತಕ್ಕವುಗಳು ಆಗಿವೆ. ನೀನು ಕೇಳಿದ ಆದ್ಯ ಮಧ್ಯಮಗಳು ಇವೆ. ಈ ಪ್ರಧಾನದಿಂದ ತತ್ವಗಳು ಉತ್ಪತ್ತಿಯಾಗುವವು. ಆ ತತ್ವಗಳೆಲ್ಲ ಪ್ರಧಾನದಲ್ಲಿ ಲಯ ಹೊಂದುವವು. ಈ ವಿಷಯದಲ್ಲಿ ಕೆಲವು ಆಚಾರ್ಯರು ಹೇಳುವುದೇನೆಂದರೆ, ನಾನೆಂಬ ಸ್ವರೂಪವುಳ್ಳದ್ದು ಶರೀರದೊಡನೆ ಕೂಡಿದುದು ಆದ ತತ್ವ ಸಂಘಾತವು ವ್ಯಕ್ತವಾಗಿದ್ದು ಅವ್ಯಕ್ತದಲ್ಲಿ ಸೇರಿದುದಾಗಿರುವುದು. ಇದೇ ದೇವದತ್ತಾದಿ ನಾಮಗಳುಳ್ಳದ್ದು. ಯೋಗವು ಮತ್ತು ದಶಮ ಪುರುಷ ನ್ಯಾಯದಿಂದ ಉಂಟಾಗತಕ್ಕ ಶುದ್ಧ ಜ್ಞಾನವು ಉಳ್ಳವರಿಗೆ 25 ತತ್ವಗಳೊಳಗೆ ತಿಳಿಯಬೇಕಾದ ಪ್ರಕೃತಿ ಪುರುಷರ ವಿಷಯದಲ್ಲಿ ಭೇದ ಬುದ್ಧಿ ಉಂಟಾಗುವುದೆಂದು ಆಚಾರ್ಯರು ಹೇಳುವರು. 24 ತತ್ವಗಳನ್ನು ತಿಳಿದವನು ಅವ್ಯಕ್ತದಲ್ಲಿ ಸೇರುವನು. ಅದಕ್ಕೆ ಮೇಲೆ 25ನೆಯ ತತ್ವವನ್ನು ತಿಳಿದವನು ಅವ್ಯಕ್ತಕ್ಕಿಂತಲೂ ಮೇಲೆಂದು ಆಚಾರ್ಯರು ಹೇಳುವರು. ಇದು 328ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.